ಇತ್ತೀಚೆಗೆ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರುವಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲಿ ರಾಬರಿ ನಡೀತು. ಅದರಲ್ಲಿ ಪೇದೆಯೊಬ್ಬರೇ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಈಗ ಅದೇ ರೀತಿಯಲ್ಲಿಯೇ ಮತ್ತೊಂದು ಪ್ರಕರಣ ನೋಡಿ. ಕಪಲ್ಸ್ಗಳ ಬಳಿ 10,300 ರೂಪಾಯಿ ಸುಲಿಗೆ ಮಾಡಿ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ದಾರೆ ಇಬ್ಬರು ಪೇದೆಗಳು. ಬಸವರಾಜ್ ಗುರುದತ್ ಬಂಧಿತ ಪೇದೆಗಳು. ಇವರು ಜೆ.ಪಿ. ನಗರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಸು. ವರದರಾಜು ಹಾಗೂ ಅನುರಾಧ ಎಂಬುವರು ರಾತ್ರಿ 9 ಗಂಟೆ ಸುಮಾರಿಗೆ ಜೆ.ಪಿ. ನಗರದ BSNL ಕಚೇರಿ ಕಾಂಪೌಂಡ್ ಬಳಿ ಕಾರ್ನಲ್ಲಿ ಕುಳಿತು ಮಾತನಾಡ್ತಿದ್ದಾಗ ಇಬ್ಬರು ಕೂಡ ಬೈಕ್ನಲ್ಲಿ ಬಂದು ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೆಕ್ಸ್ಟ್ ಮಿನಿಟೇ ಕಾರ್ನಲ್ಲಿ ಬಂದು ಕೂತು ಪೊಲೀಸ್ ಠಾಣೆಗೆ ಹೋಗುವಂತೆ ಹೇಳ್ತಾರೆ. ಪೊಲೀಸ್ ಠಾಣೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿಯೇ ಕಾರನ್ನು ನಿಲ್ಲಿಸೋದಕ್ಕೆ ಹೇಳ್ತಾರೆ. ಕಾರ್ ನಿಲ್ಲಿಸಿದ ಬಳಿಕ 40,000 ಹಣ ಕೊಡಿ, ಇಲ್ಲಾಂದರೆ ಕಾರನ್ನು ಸೀಸ್ ಮಾಡಿಬಿಡ್ತೀವಿ ಅಂಥೇಳಿ ಬೆದರಿಸಿದ್ದಾರೆ. ಓಲ್ಡ್ ಏಜ್ ಕಪಲ್ಸ್ ಬಳಿ ಇದ್ದಂತಹ 10,300 ರೂಪಾಯಿಯನ್ನು ಬಲವಂತವಾಗಿ ಬೆದರಿಸಿ ಪಡೆದಿದ್ದಾರಂತೆ. ವರದರಾಜು ಬಳಿ ಇದ್ದಂತಹ 6,300 ರೂಪಾಯಿ, ಅನುರಾಧ ಬಳಿ ಇದ್ದಂತಹ 4,000 ಹಣವನ್ನು ಕೂಡ ಪಡೆದುಕೊಂಡು ಹೋಗಿದ್ದಾರಂತೆ. ಹಲವು ಸಲಹೆಗಳ ಮೇರೆಗೆ ಠಾಣೆಗೆ ಬಂದು ಬೆದರಿಸಿ ಹಣ ಪಡೆದ ಪೊಲೀಸರ ವಿರುದ್ಧ ಜೆ.ಪಿ. ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಹಾಡಹಗಲೇ ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿ ದರೋಡೆ ಮಾಡಿದಂತಹ ಪ್ರಕರಣ. ಆರೋಪಿಗಳನ್ನು ಬಂಧಿಸಿ ಆಯಿತು, ಹಣವನ್ನು ಕೂಡ ರಿಕವರಿ ಮಾಡಲಾಯಿತು. ಬಟ್ ಒಂದಿಷ್ಟು ವಿಚಾರಗಳು ಈಗ ಮತ್ತೆ ಹೊರಬರ್ತಾ ಇದೆ. ಕಾಲು ಮುರಿದುಕೊಂಡವನಿಗೆ ಹೆಂಡತಿಯ ಬೈಗುಳದಿಂದ ಕೋಟಿ ಲೂಟಿಗೆ ಪ್ರೇರಣೆ ಸಿಕ್ಕಿತ್ತಂತೆ. ಆಕ್ಸಿಡೆಂಟ್ನಲ್ಲಿ ಕಾಲು ಮುರಿದುಕೊಂಡು ಮನೆಯಲ್ಲಿದ್ದಂತಹ ಆರೋಪಿ ಕ್ಸೇವಿಯರ್ಗೆ ಕೆಲಸ ಇಲ್ಲ, ಸಂಸಾರ ಸಾಗಿಸೋದು ಹೇಗೆ, ಆದಾಯವಿರಲಿಲ್ಲ, ಪ್ರಶ್ನೆ ಇತ್ತು, ಟೆನ್ಷನ್ ಇತ್ತು. ಬಿಲ್ಡಪ್ ಕೊಟ್ಟು ಲವ್ ಮಾಡ್ಕೊಂಡಿದ್ದಂತೆ, ಮದುವೆ ಆಗಿದ್ದಂತೆ ಕ್ಸೇವಿಯರು. ಅದಾದಮೇಲೆ ಕೋಟಿ ಹೊಡೆಯುವಂತಹ ಪ್ಲಾನನ್ನು ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. CMS ಸಂಸ್ಥೆಯ ನ್ಯೂನತೆಗಳ ಬಗ್ಗೆ ಚೆನ್ನಾಗಿ ಈ ಕ್ಸೇವಿಯರ್ ಅರಿತಿದ್ದ. ಇದೇ ವಿಚಾರವನ್ನು ಇಟ್ಕೊಂಡು ಒಂದು ಗ್ರೂಪ್ ಕಟ್ಕೊಂಡು ಈತ ಕಳ್ಳತನಕ್ಕೆ ಮುಂದಾಗಿದ್ದ, ದರೋಡೆಗೆ ಮುಂದಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಹೊರಬರ್ತಾ ಇದೆ.